ಸುದ್ದಿ ನೋಡ್ತಾ ಹೋಗೋಣ. ಬ್ಯಾಂಕ್ ಲೋನ್ ಬಡ್ಡಿ ದರ ಗಣನೀಯವಾಗಿ ಇಳಿಕೆ ಕಂಡಿದೆ. RBI ರೆಪೋ ದರ ಇಳಿಸಿದ ಬೆನ್ನಲ್ಲೇ ಬಡ್ಡಿ ದರದಲ್ಲೂ ಕೂಡ ಇಳಿಕೆ ಕಂಡಿದೆ. ಇದೀಗ SBI ಸಾಲಗಳ ಮೇಲಿನ ಬಡ್ಡಿ ದರ ಶೇಕಡ 0.50 ಇಳಿಕೆಯಾಗಿದೆ. ಹೋಮ್ ಲೋನ್ ಶೇಕಡ 8.45 ಇದ್ದಂತಹ ಬಡ್ಡಿ ಈಗ ಶೇಕಡ 7.50 ಇಳಿಕೆ ಕಂಡಿರೋದನ್ನು ಗಮನಿಸಬಹುದು. ಅದೇ ಗೃಹ ಸಾಲ ಪ್ರೊಸೀಡಿಂಗ್ ಫೀಸ್ GST ಪ್ಲಸ್ ಶೇಕಡ 0.35 ಇಳಿಕೆಯಾಗಿದೆ. ಕೆನರಾ ಬ್ಯಾಂಕ್ ಗೃಹ ಸಾಲ ಬಡ್ಡಿ ದರ ಕನಿಷ್ಠ ಶೇಕಡ 7.40 ಇಳಿಕೆಯಾಗಿದೆ. ವಾಹನ ಸಾಲ ಬಡ್ಡಿ ದರ ಗರಿಷ್ಠ ದರ ಶೇಕಡ 8.20 ಇಳಿಕೆ ಕಂಡಿದೆ. ಹೊಸ ಗೃಹ ವಾಹನ ಸಾಲಗಾರರಿಗೆ ಇದೀಗ RBI ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಬಡ್ಡಿ ದರ ಕನಿಷ್ಠ ಶೇಕಡ 7.50 ಇಳಿಕೆ ಕಂಡಿದ್ದು, ಹಲವು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಬಡ್ಡಿ ದರ ಭಾರಿ ಇಳಿಕೆ ಆಗಿದೆ. ಇದೀಗ ಯುಕೋ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳಲ್ಲೂ ಕೂಡ ಹೆಚ್ಚು ಇಳಿಕೆ ಗಮನಿಸಬಹುದು. ಖಾಸಗಿ ಬ್ಯಾಂಕ್ಗಳಲ್ಲಿ HDFCಯಲ್ಲಿ ಗರಿಷ್ಠ ಬಡ್ಡಿ ದರ ಇಳಿಕೆ ಆಗಿದೆ. ಬಡ್ಡಿ ದರ ಇಳಿದ್ರೂ EMIಗಳಲ್ಲಿ ಹೆಚ್ಚಿನ ಬದಲಾವಣೆ ಏನಿಲ್ಲ. ಬಡ್ಡಿ ದರ ಇಳಿಕೆ ಎಫೆಕ್ಟ್ EMI ಕಟ್ಟುವ ಮೊತ್ತದಲ್ಲಿ ಬದಲಾವಣೆ ಅಂತಹ ಪ್ರಮಾಣದಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ಇದು ಸಿಹಿ ಸುದ್ದಿ ಹೌದಾ ಅಲ್ವಾ, ಅಂದ್ರೆ ಖುಷಿ ಪಡುವಂತಹ ಸುದ್ದಿ ಹೌದಾ ಅಲ್ವಾ, ರಿಲೀಫ್ ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆಯಾಗೆ ಉಳ್ಕೊಂಡಿದೆ. ಈಗ ಬ್ಯಾಂಕ್ಗಳಲ್ಲಿ ಬಡ್ಡಿ ದರ ಇಳಿಕೆ ಆಗಿದೆ, ಬಟ್ ಅದು EMI ಕಟ್ಟೋ ಮೊತ್ತದಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಕಾಣಿಸ್ತಾ ಇಲ್ಲ ಅಂತ. ಅಗೇನ್ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಇದನ್ನ ಜನ ಹೇಗೆ ಅರ್ಥೈಸ್ಕೊಳ್ಬಹುದು, ಜನರಿಗೆ ಹೇಗೆ ಅನುಕೂಲ ಮತ್ತು ಎಷ್ಟು ಪ್ರಮಾಣದಲ್ಲಿ ಅನುಕೂಲ ಆಗ್ಬೋದು? ಒಂದು RBI ಒಂದು ರೆಪೋ ರೇಟ್ ನ ಇಳಿಸ್ತು ಕೆಲವೇ ದಿನಗಳ ಹಿಂದೆ. ಇದಾದ ನಂತರ SBI ಸೇರಿದಂತೆ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತೆ ಪ್ರೈವೇಟ್ ಬ್ಯಾಂಕ್ಗಳು ತಮ್ಮ ಬಡ್ಡಿ ದರವನ್ನ ಇಳಿಕೆ ಮಾಡ್ತಾ ಬಂದಿದ್ದಾವೆ. ಹಂತವಾಗಿ ಬಡ್ಡಿ ದರ ಇಳಿಕೆ ಆಗಿದೆ. ಅಂದ್ರೆ 0.5% ಅಷ್ಟು ಬಡ್ಡಿ ದರ ಇಳಿಕೆ ಆಗಿದೆ. ಇದರಲ್ಲಿ ಹೋಮ್ ಲೋನ್ ಇರ್ಬೋದು, ಕಾರ್ ಲೋನ್ ಇರ್ಬೋದು, ವೆಹಿಕಲ್ ಲೋನ್ ಅಂತ ಏನ್ ಕರಿತೀವಿ ಅದು, ಅಷ್ಟೇ ಅಲ್ಲದೆ ಪರ್ಸನಲ್ ಲೋನ್, ಎಲ್ಲಾ ರೀತಿಯ ಲೋನ್ಗಳ ಒಂದು ಬಡ್ಡಿ ದರ ಕಡಿಮೆ ಆಗಿದೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಹೋಮ್ ಲೋನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಹೋಮ್ ಲೋನ್ ಅಲ್ಲಿ ಬಡ್ಡಿ ದರ ಇಳಿಕೆ ಆದ್ರೆ ನಾವೇನು ಹೋಮ್ ಲೋನ್ ಇಂಟ್ರೆಸ್ಟ್ ಕಟ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವೊಂದು 35ರಿಂದ 40 ಲಕ್ಷ ಹೋಮ್ ಲೋನ್ ತಗೊಂಡಿರ್ತೀವಿ, ಅದಕ್ಕೆ ಒಂದು 30ರಿಂದ 32 ಸಾವಿರ EMI ಬರ್ತಾ ಇರುತ್ತೆ ಪ್ರತಿ ತಿಂಗಳು. ಆಗ ಏನಾಗುತ್ತೆ, ಹೋಮ್ ಲೋನ್ ನಾವು ಏನ್ ಕಟ್ತೀವಿ EMI, ಆ EMI ಸೇಮ್ ಇರುತ್ತೆ, ಆದ್ರೆ ಬಡ್ಡಿ ದರ ಕಡಿಮೆ ಆಗುತ್ತೆ. ಇನ್ ಮಿಕ್ಕಿದ ಹಣ ಪ್ರಿನ್ಸಿಪಲ್ ಅಮೌಂಟ್ ಅಂತ ಏನ್ ನಾವು ಕಟ್ತಾ ಇರ್ತೀವಿ, ಆ ಪ್ರಿನ್ಸಿಪಲ್ ಅಮೌಂಟ್ ಆಡ್ ಆಗುತ್ತೆ. ಇದರ ಅರ್ಥ ಏನು, ಇದರ ಲಾಭ ಏನು ಅಂದ್ರೆ, ನೀವು ಹೋಮ್ ಲೋನ್ ನ ಒಂದು 18 ವರ್ಷಕ್ಕೆ 20 ವರ್ಷಕ್ಕೆ ಮಾಡ್ಸಿರ್ತೀರಾ. ಈ ರೀತಿ ಬಡ್ಡಿ ದರ ಕಡಿಮೆ ಆಗ್ತಾ ಬರ್ತಾ ನಿಮ್ಮ 20 ವರ್ಷದ ಟೆನ್ಯೂರ್ ಏನಿರುತ್ತೆ ಅದು 18 ವರ್ಷಕ್ಕೆ ಇಳಿಬಹುದು, 17 ವರ್ಷಕ್ಕೆ ಇಳಿಬಹುದು. ಅಂದ್ರೆ ನಿಮ್ಮ ಲೋನ್ ಬೇಗ ಮುಗಿಯುತ್ತೆ. ನಿಮಗೆ ಸಂಪೂರ್ಣ ಲಾಭ ಹೋಮ್ ಲೋನ್ ಮುಗಿಯೋ ಸಮಯದಲ್ಲಿ ಸಿಗುತ್ತೆ. ಮತ್ತೆ ಇವಾಗ ಪ್ರತಿ ಒಂದು 0.5% ಇಳಿಕೆ ಆಗಿರೋದ್ರಿಂದ ನಿಮ್ಮ ಏನು ಹೋಮ್ ಲೋನ್ ನ ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಮೂಲ ಹಣ ಏನಿತ್ತು ಅದಕ್ಕೆ ಜಾಸ್ತಿ ಹಣ ಮರುಪಾವತಿ ಆಗುತ್ತೆ, ಬಡ್ಡಿಗೆ ಅತಿ ಕಡಿಮೆ ಹಣ ಮರುಪಾವತಿ ಆಗುತ್ತೆ. ಇನ್ನು ಯಾವ ಬ್ಯಾಂಕ್ಗಳಲ್ಲಿ ಬಡ್ಡಿ ದರ ಇಳಿಕೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, SBI ಕನಿಷ್ಠ 8%, ಗರಿಷ್ಠ 9.20% ಅಂತ ಇಟ್ಟಿದ್ದಾರೆ. ಏನು ಹೋಮ್ ಲೋನ್ ನ ಇಂಟ್ರೆಸ್ಟ್ ರೇಟ್. ಈ ಕನಿಷ್ಠ ಗರಿಷ್ಠ ಯಾಕೆ ಅಂದ್ರೆ, ಯಾರು ಒಂದು ಸರ್ಕಾರಿ ನೌಕರರು ಇರ್ತಾರೆ, ಯಾರು ಸ್ಯಾಲರಿಡ್ ಎಂಪ್ಲಾಯೀಸ್ ಇರ್ತಾರೆ, ಮತ್ತೆ ಯಾರ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರುತ್ತೆ, ಈ ಎಲ್ಲಾ ಮಾನದಂಡಗಳನ್ನ ಪರಿಗಣಿಸಿ ಅವರ ಒಂದು ಹೋಮ್ ಲೋನ್ ಬಡ್ಡಿ ದರ ಕಡಿಮೆ ಇರುತ್ತೆ ಎಲ್ಲದಕ್ಕಿಂತ. ಯಾರು ಉದ್ಯಮ ಮಾಡ್ತಿರ್ತಾರೆ, ಸಣ್ಣ ಉದ್ಯಮ ಮಾಡ್ತಿರ್ತಾರೆ, ಮತ್ತೆ ಯಾರ ಆದಾಯ ಸೀಮಿತವಾಗಿರುತ್ತೆ ಅಂತವ್ರಿಗೆ, ಮತ್ತೆ ಕ್ರೆಡಿಟ್ ಸ್ಕೋರ್ ತುಂಬಾ ಕಮ್ಮಿ ಇರೋರಿಗೆ ಅವರ ಬಡ್ಡಿ ದರ ಸಹಜವಾಗಿ ಜಾಸ್ತಿ ಇರುತ್ತೆ. ಜೊತೆಗೆ ಅವರು ಖರೀದಿಸಿರುವಂತ ಪ್ರಾಪರ್ಟಿ, ಅದು ನಮ್ಮ ಬೆಂಗಳೂರಲ್ಲೆಲ್ಲ ಹೇಳೋದಾದ್ರೆ ಖಾತಾ ಪ್ರಾಪರ್ಟಿ ಅಂತ ಹೇಳ್ತಾರೆ. ಮತ್ತೆ ಒಂದು ಎಲ್ಲಾ ದಾಖಲೆಗಳು ಸರಿಯಾಗಿರುವಂತ ಪ್ರಾಪರ್ಟಿ ಇದು ಹೋಮ್ ಲೋನ್ ಕೂಡ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ. ಇಲ್ಲಿ ಆ ರೀತಿಯಾದಂತ ಒಂದು ಬಡ್ಡಿ ದರ ನಿಗದಿ ಆಗ್ತಾ ಹೋಗುತ್ತೆ. ಇನ್ನು ಬ್ಯಾಂಕ್ ಆಫ್ ಬರೋಡಾ ಬಂದ್ರೆ ಅದು 7.9 ಕನಿಷ್ಠ ಬಡ್ಡಿ ದರ, 9.65 ಗರಿಷ್ಠ ಬಡ್ಡಿ ದರ ಆಗಿದೆ. ಕೆಲವು ಬ್ಯಾಂಕ್ಗಳು ಏನ್ ಮಾಡ್ತವೆ, 30 ಲಕ್ಷಕ್ಕಿಂತ ಒಳಗಡೆ ಇರೋರಿಗೆ ಒಂದು ಬಡ್ಡಿ ದರ, 30ರಿಂದ 75 ಲಕ್ಷ ಇರೋರಿಗೆ ಒಂದು ಬಡ್ಡಿ ದರ, ನಂತರ 75 ಲಕ್ಷದ ಮೇಲ್ಪಟ್ಟ ಹೋಮ್ ಲೋನ್ ಮಾಡಿದವ್ರಿಗೆ ಬೇರೆ ಬಡ್ಡಿ ದರ ವಿಧಿಸುತ್ತೆ. ಈ ಎಲ್ಲಾ ಪಟ್ಟಿಗಳನ್ನ ನೋಡ್ತಾ ಹೋದ್ರೆ ಯುಕೋ ಬ್ಯಾಂಕ್ ಏನಿದೆ ಅದರಲ್ಲಿ ಎಲ್ಲಾ ಸ್ಲ್ಯಾಬ್ಗಳಲ್ಲಿ ಕನಿಷ್ಠ ಬಡ್ಡಿ ದರ 7.40 ಇದೆ, ಅದು ಎಲ್ಲದಕ್ಕಿಂತ ಕಡಿಮೆ. ಅದರೇ ಸಾಲಿನಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ಬರುತ್ತೆ, ಅದು 7.35 ಇದೆ. ಇನ್ನು ಎಲ್ಲದಕ್ಕಿಂತ ಜಾಸ್ತಿ ಇರೋದು ಯಾವುದು ಅಂದ್ರೆ ಪ್ರೈವೇಟ್ ಬ್ಯಾಂಕ್ಗಳು. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಕನಿಷ್ಠ ಒಂದು ಹೋಮ್ ಲೋನ್ ಬಡ್ಡಿ ದರನೇನೆ 8 ಪಾಯಿಂಟ್ಗಿಂತ ಜಾಸ್ತಿ ಇದೆ. ಹಾಗಾಗಿ ಜನ ತಮ್ಮ ಹೋಮ್ ಲೋನ್ ಆಯ್ಕೆ ಮಾಡ್ಕೊಳ್ಳೋವಾಗ ಹೋಮ್ ಲೋನ್ ನ ಯಾವ ಬ್ಯಾಂಕ್ ಅಲ್ಲಿ ತಗೊಳ್ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋ ಮುಂಚೆ ಇವೆಲ್ಲ ಅಂಶಗಳನ್ನ ಪರಿಗಣಿಸಬೇಕಾಗುತ್ತೆ ವಿದ್ಯಾ. ಎಸ್ ನಿಜ. ಧನ್ಯವಾದ ಡೀಟೇಲ್ಸ್ಗೆ.